Good morning, student. Let us discuss about the primary objectives of accounting. First one is maintenance of records of the business transaction, and second one is calculation of the profit or losses, and third one objective is depiction of the financial position, and fourth one is providing accounting information to its users. The primary objectives of accounting, the first point is maintenance of the records of the business transactions. Every business activities record the systematic accounting transaction in books of the accounts. Every business concerns having a brilliant managers or brilliant executors cannot be disclose the output of the financial results. ಇಲ್ಲಿ ಏನಾಗುತ್ತೆ ಅಂದ್ರೆ ಮೇಂಟೆನೆನ್ಸ್ ಆಫ್ ದಿ ರೆಕಾರ್ಡ್ಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿದಾಗ ಎವ್ರಿ ಬಿಸ್ನೆಸ್ concerns or business organization maintaining the systematic accounting records in books of the accounts. ಒಂದು ಸಿಸ್ಟಮೆಟಿಕ್ ವೇ ಅಲ್ಲಿ ಅಕೌಂಟಿಂಗ್ ರೆಕಾರ್ಡ್ಸ್ ಗಳನ್ನ ಬುಕ್ಸ್ ಆಫ್ ಅಕೌಂಟ್ಸ್ ಗಳಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಮ್ಯಾನೇಜರ್ಸ್ ಆರ್ ಎಕ್ಸಿಕ್ಯೂಟರ್ಸ್ ಕೆನ್ ನಾಟ್ ಬಿ ಡಿಸ್ಕ್ಲೋಸ್ ಫುಲ್ ಏನು ಇನ್ಫಾರ್ಮೇಶನ್ಸ್ ಬೇಕಾಗಿರುತ್ತೆ ಅದನ್ನ ಡಿಸ್ಕ್ಲೋಸ್ ಮಾಡ್ತಾ ಹೋಗಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ ಇಲ್ಲಿ ಅಕೌಂಟ್ಸ್ ಗಳನ್ನ ರೆಕಾರ್ಡ್ ಮಾಡಬೇಕಾದ್ರೆ ಸಿಸ್ಟಮೆಟಿಕ್ ವೇ ಅಲ್ಲಿ, ಸಿಸ್ಟಮೆಟಿಕ್ ಅಂದ್ರೆ ಫಸ್ಟ್ ನಾವಿಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ರೆಕಾರ್ಡಿಂಗ್ ಆಫ್ ದಿ accounting transactions in systematic way. So first transaction is journal entries and second transaction transfer to ledger account, and third systematic way is maintaining subsidiary books, and fourth way is cash book under dividing into two types, simple column cash book and double column cash book. Then we will prepare trial balance and finally prepared final account dividing into three types. First one trading account, second one profit and loss account, and third one balance sheet. Third one is balance sheet. Every business transactions or every business organization maintain systematically records in book of account ಅಲ್ಲಿ ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಸಿಸ್ಟಮೆಟಿಕ್ ಅಂತ ಹೇಳಿದಾಗ ಫಸ್ಟ್ ನಾವೇನ್ ಮಾಡ್ಬೇಕು, ಜರ್ನಲ್ ಎಂಟ್ರೀಸ್ ಅನ್ನ ಐಡೆಂಟಿಫೈ ಮಾಡ್ಬೇಕು, ಟ್ರಾನ್ಸಾಕ್ಷನ್ಸ್ ಗಳನ್ನ ಇವೆಂಟ್ಸ್ ಗಳನ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಫಸ್ಟ್ ಐಡೆಂಟಿಫಿಕೇಶನ್ ಮಾಡ್ತೀವಿ, ಅದನ್ನ ಜರ್ನಲ್ ಎಂಟ್ರೀಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ದೆನ್ posting to the ledger account, then subsidiary books, then cash book and trial balance, and prepare the financial statement. ಇಷ್ಟು ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಎಷ್ಟು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಈ ಬ್ಯಾಲೆನ್ಸ್ ಶೀಟ್ ಮಾಡಿದಾಗ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್ ಬೋತ್ ಸೈಡ್ ಈಕ್ವಲ್ ವ್ಯಾಲ್ಯೂ ಬರುತ್ತೆ. ಆವಾಗ ಏನಾಗುತ್ತೆ, ನಮಗೆ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಿದಾಗ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಅಂತ ಹೇಳ್ಬಿಟ್ಟು ಅಕೌಂಟ್ಸ್ ಅಲ್ಲಿ ನಾವು ತಿಳ್ಕೊಬಹುದು. ಹಾಗಾಗಿ ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಅಲ್ಲಿ ಏನ್ ಮಾಡ್ತೀವಿ, ಮ್ಯಾನೇಜರ್ಸ್ ಆರ್ ಎಕ್ಸಿಕ್ಯೂಟರ್ಸ್ ಅದನ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ದೆನ್ ಸೆಕೆಂಡ್ ಒನ್ calculation of profit or losses. Every business organization mention the profit amount or losses amount in organization ಅಲ್ಲಿ ಏನ್ ಮಾಡ್ತಾರೆ, ಎಷ್ಟು ಪ್ರಾಫಿಟ್ ಇದೆ ಎಷ್ಟು ಲಾಸಸ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಅರ್ನ್ ದಿ ಪ್ರಾಫಿಟ್ ಅಮೌಂಟ್ ಆರ್ ಇನ್ಕರ್ಡ್ ದಿ ಲಾಸಸ್ ಅಮೌಂಟ್. ಪ್ರಾಫಿಟ್ ಅನ್ನು ಅರ್ನ್ ಮಾಡ್ತಾರೆ, ಲಾಸಸ್ ಅನ್ನು ಕೂಡ ಅದರಲ್ಲಿ ಇನ್ಕರ್ಡ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದೆಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಆಬ್ಜೆಕ್ಟಿವ್ಸ್ ಅನ್ನ ಮೇನ್ ಆಗಿ ಇಟ್ಕೊಂಡ್ಬಿಟ್ಟು ಪ್ರೈಮರಿ ಆಬ್ಜೆಕ್ಟಿವ್ಸ್ ಅಲ್ಲಿ ಏನ್ ಮಾಡ್ತೀವಿ, ಪ್ರಾಫಿಟ್ ಅಮೌಂಟ್ ಅನ್ನ ಲಾಸ್ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ದೆನ್ ಥರ್ಡ್ ಒನ್ ಡಿಪಿಕ್ಷನ್ ಆಫ್ ದಿ ಫೈನಾನ್ಷಿಯಲ್ ಪೊಸಿಷನ್. ದ ಫೈನಾನ್ಷಿಯಲ್ ಪೊಸಿಷನ್, ಎವ್ರಿ ಬಿಸ್ನೆಸ್ transaction prepare the final account, means trading account, balance sheet amount, and profit and losses. Every business concerns find out the total assets value and total liabilities amount. ಟೋಟಲ್ ಅಸೆಟ್ಸ್ ಅಂಡ್ ಟೋಟಲ್ ಲಯಬಿಲಿಟಿ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಆ ಫೈಂಡ್ ಔಟ್ ಮಾಡಿದಾಗ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ, ಎಷ್ಟು ಲೆವೆಲ್ ಇದೆ, ಯಾವ
ಸ್ಥಿತಿಯಲ್ಲಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಮೈನ್ ಆಬ್ಜೆಕ್ಟಿವ್ಸ್ ಅಂತ ತಗೊಂಡಾಗ ಅದು ಕೂಡ ಏನಾಗುತ್ತೆ, ಅಲ್ಲಿ ಫೈನಾನ್ಷಿಯಲ್ ಪೊಸಿಷನ್ ಅನ್ನ ಎಷ್ಟಿದೆ, ಹೇಗಿದೆ ಅನ್ನೋದನ್ನ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡದೆ ಈ ಅಕೌಂಟ್ ಗಳಲ್ಲಿ ಒಂದು ಆಬ್ಜೆಕ್ಟಿವ್ ಆಗಿ ತಗೋಬಹುದು. ಅಂದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ವಿ, ಇದನ್ನ ಪ್ರಿಪೇರ್ ಮಾಡಿದಾಗ ಟೋಟಲ್ ಅಸೆಟ್ಸ್ ಈಕ್ವಲ್ ಟು ಟೋಟಲ್ ಲಯಾಬಿಲಿಟೀಸ್ ಅಂತ ಹೇಳ್ತೀವಿ. ಸೊ ಇದೆರಡು ವ್ಯಾಲ್ಯೂ ಈಕ್ವಲ್ ಅಂತ ಬಂದ್ರೆ, ಟ್ಯಾಲಿ ಆಯ್ತು ಅಂದ್ರೆ ಫೈನಾನ್ಷಿಯಲ್ ಪೊಸಿಷನ್ ಕರೆಕ್ಟ್ ಆಗಿದೆ, ಕರೆಕ್ಟ್ ವೇ ಅಲ್ಲಿ ಅದು ರೀಚ್ ಆಗ್ತಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಟು ಇಟ್ಸ್ ಯೂಸರ್ಸ್. Users means internal users and external users. The financial users are dividing into two types. First one is internal users and second one is external users. ಈ users ಗಳಿಗೆ ಏನ್ ಮಾಡ್ತೀವಿ, providing the information about the accounting situation or accounting ಪೊಸಿಷನ್ ಬಗ್ಗೆ ಅಥವಾ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಏನ್ ಮಾಡ್ತೀವಿ, ಅಲ್ಲಿ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಯೂಸರ್ಸ್ಗೆ ಅಕೌಂಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ದ ಪ್ರೊವೈಡಿಂಗ್ ದಿ information to the users in case of the charts or statement or graphs or financial position of the ಆರ್ಗನೈಸೇಷನ್. ಅಲ್ಲಿ ಏನ್ ಮಾಡ್ತೀವಿ, ಯಾವ ರೀತಿ ಅವರಿಗೆ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ರಿಪೋರ್ಟ್ಸ್ ಗಳನ್ನ ಕೊಡ್ಬೋದು ಅಥವಾ ಚಾರ್ಟ್ ಗಳನ್ನ ಕೊಡ್ಬೋದು ಅಥವಾ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನ ಪ್ರೊವೈಡ್ ಮಾಡ್ತಾ ಹೋಗ್ಬೋದು. ಆ ರೀತಿಯಾಗಿ ಅವರಿಗೆ ಕಸ್ಟಮರ್ಸ್ಗೆ, ಆರ್ಗನೈಸೇಷನ್ ಮ್ಯಾನೇಜರ್ಸ್ಗೆ, ಎಕ್ಸಿಕ್ಯೂಟರ್ಸ್ಗೆ ಅಥವಾ ಬ್ಯಾಂಕರ್ಸ್ ಆರ್ ಗವರ್ನಮೆಂಟ್ ಆರ್ ಕನ್ಸ್ಯೂಮರ್ಸ್, ಕ್ರೆಡಿಟರ್ಸ್, ಡೆಬಿಟರ್ಸ್, ಸ್ಟಾಕ್ ಹೋಲ್ಡರ್ಸ್, ಸ್ಟೇಕ್ ಹೋಲ್ಡರ್ಸ್, ಅವ್ರಿಗೆಲ್ಲರಿಗೂ ಏನ್ ಮಾಡ್ತೀವಿ ನಾವು ಇಂಟರ್ನಲ್ ಯೂಸರ್ಸ್, ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅವ್ರಿಗೆಲ್ಲ ಏನ್ ಮಾಡ್ತೀವಿ, ಆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇನ್ಫಾರ್ಮೇಶನ್ ಅನ್ನ ಅವ್ರಿಗೆ ಪ್ರೊವೈಡ್ ಮಾಡೋದ್ರಿಂದ ಅವರಿಗೆ ಶೇರ್ ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಅದರಲ್ಲಿ ಲೋನ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಅಥವಾ ಲೋನ್ ಅನ್ನ ತಗೊಳ್ಳೋದಕ್ಕೆ ಅವರಿಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ಅಂದ್ರೆ ಕಸ್ಟಮರ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಅದೆಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಗಳೇನಿದೆ ಅದನ್ನ ರಿಪೋರ್ಟ್ಸ್ ಗಳಲ್ಲಿ ಆರ್ ಚಾರ್ಟ್ಸ್ ಗಳಲ್ಲಿ ಅಂಡ್ ಗ್ರಾಫ್ಸ್ ಗಳಲ್ಲಿ ಆರ್ ಸ್ಟೇಟ್ಮೆಂಟ್ ಅಲ್ಲಿ, ಇಷ್ಟು ವೇ ಅಲ್ಲಿ ಏನ್ ಮಾಡ್ತೀವಿ ನಾವು ಅಕೌಂಟಿಂಗ್ ಸ್ಟೇಟ್ಮೆಂಟ್ ಗಳನ್ನ ಯೂಸರ್ಸ್ಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಇದ್ರ ಮೇಲೆ ಡಿಪೆಂಡ್ ಆಗಿ ಅವ್ರು ಏನ್ ಮಾಡ್ತಾರೆ, ಶೇರ್ ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಬೇಡವೋ ಅನ್ನೋ ಡಿಸಿಷನ್ಗೆ ಬರ್ತಾ ಹೋಗ್ತಾರೆ. ಹಾಗಾಗಿ ಫೈನಲ್ ಯೂಸರ್ಸ್ ಯಾರಿದ್ದಾರೆ ಅವ್ರಿಗೆ ನಾವೇನ್ ಮಾಡ್ತೀವಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಗಳನ್ನೆಲ್ಲ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ದ ಪ್ರೈಮರಿ ಅಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಡಿವೈಡಿಂಗ್ ಇಂಟು 4 categorized. First one is maintenance of record of the business transaction, and second one calculation of the profit or losses amount, and third one is depiction of the financial position, and fourth one is providing accounting information to its users. Okay student, today's class is over. Then we will continue to the next class. Thank you.